ಶ್ರೀ ಗುರು ಬಸವಲಿಂಗಾಯ ನಮಃ. ತಂದೆ ನೀನು ತಾಯಿ ನೀನು, ತಂದೆ ನೀನು ತಾಯಿ ನೀನು, ನೀನಲ್ಲದೆ ಮತ್ತಾರು ಇಲ್ಲ, ನೀನಲ್ಲದೆ ಮತ್ತಾರು ಇಲ್ಲ. ಹಾಲಲದ್ದು ನೀರಲ್ಲದ್ದು, ಹಾಲಲದ್ದು ನೀರಲ್ಲದ್ದು, ಕೂಡಲ ಸಂಗಮ ದೇವ ನಿಮ್ಮ ಧರ್ಮ, ನಿಮ್ಮ ಧರ್ಮ, ನಿಮ್ಮ ಧರ್ಮ, ನಿಮ್ಮ ಧರ್ಮ. ತಂದೆ ನೀನು ತಾಯಿ ನೀನು, ಬಂಧು ನೀನು ಬಳಗ ನೀನು, ಬಂಧು ನೀನು ಬಳಗ ನೀನು. ತಂದೆ ನೀನು ತಾಯಿ ನೀನು, ತಂದೆ ನೀನು ತಾಯಿ ನೀನು, ತಂದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣಾರ್ಥಿ. ಎಂತು ಮುಕ್ತನಾಗಬೇಕಣ್ಣ ಇಂತಾದ ಮೇಲ್ತ, ಎಂತು ಮುಕ್ತನಾಗಬೇಕಣ್ಣ. ಸಂತೆ ಬಂತೆಗೆ ಚಿಂತೆ ರೋಗದ ಚಿಂತೆ, ಮುಪ್ಪಿನ ಚಿಂತೆ ಬಡತನ ಚಿಂತೆ, ಸತ್ತರೆ ಚಿಂತೆ ಈ ಪರಿ ಚಿಂತೆ ಎಂಬಿ ಸಂತೆಯೋಳ್. ಎಂತು ಮುಕ್ತನಾಗಬೇಕಣ್ಣ ಇಂತಾದ ಮೇಲ್ತ, ಎಂತು ಮುಕ್ತನಾಗಬೇಕಣ್ಣ. ಚಿಕ್ಕ ಪುಟ್ಟವರಿಲ್ಲದಿಹ ಚಿಂತೆ, ನೆರೆ ಹೊರೆಯ ಮನೆಯೊಳು ಒಕ್ಕಲಿರುವರ ಮಾತುಗಳ ಚಿಂತೆ. ಚಿಕ್ಕ ಪುಟ್ಟವರಿಲ್ಲದಿಹ ಚಿಂತೆ, ನೆರೆ ಹೊರೆಯ ಮನೆಯೊಳು ಒಕ್ಕಲಿರುವರ ಮಾತುಗಳ ಚಿಂತೆ. ಮಕ್ಕಳಾಗದ ಚಿಂತೆ ಬಳಿಕ ಮಕ್ಕಳಿಗೆ ದಿಕ್ಕೆಂಬ ಚಿಂತೆಯು, ಮಕ್ಕಳಾಗದ ಚಿಂತೆ ಬಳಿಕ ಮಕ್ಕಳಿಗೆ ದಿಕ್ಕೆಂಬ ಚಿಂತೆಯು. ಮಕ್ಕಳೆಲ್ಲ ಒಕ್ಕಲೋಗಲು ಬಿಕ್ಕಿ ಬಿಕ್ಕಿ ಅಳುವ ಚಿಂತೆ, ಎಂತು ಮುಕ್ತನಾಗಬೇಕಣ್ಣ ಇಂತಾದ ಮೇಲ್ತ, ಎಂತು ಮುಕ್ತನಾಗಬೇಕಣ್ಣ. ಹೋಮ ನೇಮ ಸ್ನಾನಗಳ ಚಿಂತೆ, ಮನದೊಳಗೆ ಹುಟ್ಟುವ ಕಾಮಿತಾರ್ಥಗಳಿಲ್ಲದಿಹ ಚಿಂತೆ. ಹೋಮ ನೇಮ ಸ್ನಾನಗಳ ಚಿಂತೆ, ಮನದೊಳಗೆ ಹುಟ್ಟುವ ಕಾಮಿತಾರ್ಥಗಳಿಲ್ಲದಿಹ ಚಿಂತೆ. ಭಾಮೆಯಿಲ್ಲದ ಚಿಂತೆ ಭಾಮೆಗೆ, ಪ್ರೇಮವಿಲ್ಲದ ಚಿಂತೆ ಪ್ರೇಮಕ್ಕೆ, ಹೇಮವಿಲ್ಲದ ಚಿಂತೆ ಹೇಮಕ್ಕೆ, ಭೂಮಿ ಇಲ್ಲ ಚಿಂತೆಯೋಳ್. ಎಂತು ಮುಕ್ತನಾಗಬೇಕಣ್ಣ ಇಂತಾದ ಮೇಲ್ತಾನೆಂತು ಮುಕ್ತನಾಗಬೇಕಣ್ಣ. ದಿಕ್ಕು ತೋರದೆ ದುಃಖಿಸುವ ಚಿಂತೆ, ಗುರು ಶಂಕರಾರ್ಯರ ಸಿಕ್ಕು ತಿಳಿಯದ ಲೆಕ್ಕಿಸುವ ಚಿಂತೆ. ದಿಕ್ಕು ತೋರದೆ ದುಃಖಿಸುವ ಚಿಂತೆ, ಗುರು ಶಂಕರಾರ್ಯರ ಸಿಕ್ಕು ತಿಳಿಯದೆ ದುಃಖಿಸುವ ಚಿಂತೆ. ಅಕ್ಕಿ ಇಲ್ಲದ ಚಿಂತೆ ಅಕ್ಕಿಗೆ, ರೊಕ್ಕವಿಲ್ಲದ ಚಿಂತೆ ರೊಕ್ಕವು, ಸಿಕ್ಕಲಿಲ್ಲದ ಚಿಂತೆ ಸಿಕ್ಕರೆ ಮುದುಕ ತಾನಾಗಿರುವ ಚಿಂತೆ. ಎಂತು ಮುಕ್ತನಾಗಬೇಕಣ್ಣ ಇಂತಾದ ಮೇಲ್ತ, ಎಂತು ಮುಕ್ತನಾಗಬೇಕಣ್ಣ.
ಸಂತೆ ಬೊಂತೆಗೆ ಚಿಂತೆ ರೋಗದ ಚಿಂತೆ ಮುಪ್ಪಿನ ಚಿಂತೆ ಬಡತನ ಚಿಂತೆ ಸತ್ತರೆ ಚಿಂತೆ ಈ ಪರಿ ಚಿಂತೆ ಎಂಬಿ ಸಂತೆಯೋಳ್ ಎಂತು ಮುಕ್ತನಾಗಬೇಕಣ್ಣ ಇಂತಾದ ಮೇಲ್ತ ಎಂತು ಮುಕ್ತನಾಗಬೇಕಣ್ಣ ಇಂತಾದ ಮೇಲ್ತ ಎಂತು ಮುಕ್ತನಾಗಬೇಕಣ್ಣ. ಇದು ವೇದಾಂತ ಶಿವರಾಮ ಶಾಸ್ತ್ರಿಗಳು ಅಂತ ಹೇಳಿ ಅವರು ಸುಮಾರು ಒಂದು 150-200 ವರ್ಷಗಳ ಹಿಂದೆ ಮೈಸೂರಿನಲ್ಲಿದ್ದಂಥವ್ರು. ಅವರು ಈ ಹಾಡನ್ನ ಬರೆದಿದ್ದಾರೆ. ಅವರ ಹಾಡುಗಳೆಲ್ಲ ಶರಣರ ವಚನಗಳನ್ನ ಅನುಸರಿಸಿಯೇ ಬರೆದಿದ್ದಾರೇನೋ ಅನ್ನೋಷ್ಟರ ಮಟ್ಟಿಗೆ ಶರಣರ ವಚನಗಳು ನೆನಪಿಗೆ ಬರುತ್ತೆ. ಈ ಹಾಡು ಅಂಬಿಗರ ಚೌಡಯ್ಯನವ್ರದೊಂದು ವಚನ ಇದೆ. ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಉಡುವ ಚಿಂತೆ, ಉಡುವುದಾದರೆ ಇಡುವ ಚಿಂತೆ, ಇಡುವುದಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೆಡದಿರೆ ನೀರು ಸುರಿತಾ ಇದೆ ಅನ್ಸುತ್ತೆ ನೋಡಿ, ಕೆಡದಿರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿದ್ದವರ ಕಂಡೆ, ಶಿವಚಿಂತೆಯಲ್ಲಿದ್ದವರನ್ನೊಬ್ಬರನ್ನು ಕಾಣೆ ಅಂತ ಹೇಳ್ತಾರೆ. ಅಂದ್ರೆ ಈ ವಚನವನ್ನ ಇಟ್ಟುಕೊಂಡು ಅಥವಾ ಈ ವಚನದ ಅನುಭವವನ್ನ ಆಧಾರವಾಗಿ ಇಟ್ಕೊಂಡು ಇನ್ನೂ ಅದ್ಭುತವಾಗಿ ಚಿಂತೆಯನ್ನ ಕುರಿತು, ಚಿಂತೆಯ ವ್ಯಾಪಕತೆಯನ್ನು ಕುರಿತು ವೇದಾಂತ ಶಿವರಾಮ ಶಾಸ್ತ್ರಿಗಳು ಹಾಡನ್ನು ಬರೀತಾರೆ. ಎಂತು ಮುಕ್ತನಾಗಬೇಕಣ್ಣ ಇಂತಾದ ಮೇಲ್ತಾನೆಂತು ಮುಕ್ತನಾಗಬೇಕಣ್ಣ, ಸಂತೆ ಬೊಂತೆಗೆ ಚಿಂತೆ ರೋಗದ ಚಿಂತೆ ಮುಪ್ಪಿನ ಚಿಂತೆ ಬಡತನ ಚಿಂತೆ ಸತ್ತರೆ ಚಿಂತೆ. ಅಂದ್ರೆ ಸಂತೆ ಚಿಂತೆ ಇರ್ತಿತ್ತು ಹಿಂದೆ, ನಾವು ಚಿಕ್ಕವರಿದ್ದಾಗ ನೋಡಿದೀವಿ. ಬುಧವಾರ ಸಂತೆ ಇರ್ತಿತ್ತು, ನಮ್ಮ ಹಳೆಬೀಡು ಸಂತೆ ಇರ್ತಿತ್ತು. ಆವತ್ತಿನ ಕಾಲಕ್ಕೆ 45 ವರ್ಷದ ಹಿಂದಿನ ಮಾತು, 45, 46, 47 ವರ್ಷದ ಹಿಂದೆ ಇಡೀ ಒಂದು ವಾರದ ಸಂತೆ ಸಾಮಾನು ಖರೀದಿ ಮಾಡಕ್ಕೆ 9 ಜನರಿಗೆ 8-9 ಜನರಿಗೆ ಒಂದು 20-25 ರೂಪಾಯಿ ಸಾಕು ಅವಾಗ. ಇವತ್ತಿನ ಲೆಕ್ಕಕ್ಕೆ ಅದೊಂದು 1000 ರೂಪಾಯಿನ ಲೆಕ್ಕ ಅಂತ ಇಟ್ಕೊಳ್ಳಿ. ಅಷ್ಟು ಬೆಲೆ ಇತ್ತು ಅವಾಗ ಹಣಕ್ಕೆ. ಅದನ್ನು ಹೊಂದ್ಸಕ್ಕೂ ಕೂಡ ಕಷ್ಟ. ಆ 20-25 ರೂಪಾಯಿ ಹೊಂದ್ಸೋದೇ ಬಹಳ ಕಷ್ಟ ಅವಾಗ. ನಾಳೆ ಬುಧವಾರ ಅಂದ್ರೆ ಸೋಮವಾರದಿಂದ ಚಿಂತೆ ಶುರು ಆಗ್ತಿತ್ತು ಬಡವರಿಗೆ. ಇವತ್ತಿನ ಇಷ್ಟೊಂದು ಫೆಸಿಲಿಟಿ ಸರ್ಕಾರ ಅವಾಗ ಬಡವರಿಗೆ ಕೊಡ್ತಾ ಇರ್ಲಿಲ್ಲ. ಸರಿ, ಸಂತೆ ಬೊಂತೆ ಅಂದ್ರೆ ಶರೀರ, ಬೊಂತೆ ಅಂದ್ರೆ ಶರೀರ. ಸಂತೆ ಬೊಂತೆಗೆ ಚಿಂತೆ ರೋಗದ ಚಿಂತೆ, ಅದಂತೂ ಗೊತ್ತಿದೆ ನಿಮಗೆ. ಈಗ ರೋಗದ ಚಿಂತೆ ಇನ್ನೂ ಜಾಸ್ತಿ ಆಗ್ತಾ ಇದೆ ಬರ್ತಾ. ಮುಪ್ಪಿನ ಚಿಂತೆ, ರೋಗದ ಚಿಂತೆ, ಮುಪ್ಪಿನ ಚಿಂತೆ, ಸತ್ತರೆ ಚಿಂತೆ. ಕೊನೆಗೆ ನುಡಿಯಲ್ಲಿ ಹೇಳ್ತಾರೆ, ಚಿಕ್ಕ ಪುಟ್ಟವರಿಲ್ಲದೆಯ ಚಿಂತೆ, ನೆರೆ ಹೊರೆಯ ಮನೆಯೊಳು ಒಕ್ಕಲಿರುವವರ ಮಾತುಗಳ ಚಿಂತೆ. ಚಿಕ್ಕ ಪುಟ್ಟವರಿಲ್ಲದೆಯ ಚಿಂತೆ ಅಂದ್ರೆ ಮಕ್ಕಳಿದ ಚಿಂತೆ ಅಲ್ಲ, ಮೊಮ್ಮಕ್ಕಳಿಲ್ಲದ ಚಿಂತೆ. ಗೊತ್ತಾಯ್ತಲ್ಲ, ಮಕ್ಕಳಿಲ್ಲದ ಚಿಂತೆ ಮುಂದೆ ಈ ಹಾಡಲ್ಲ, ಈ ನುಡಿಲೇ ಬಂದಿದೆ. ಮಕ್ಕಳಾಗದ ಚಿಂತೆ ಬಳಿಕ ಮಕ್ಕಳಿಗೆ ದಿಕ್ಕೆಂಬ ಚಿಂತೆ ಅಂತ ಹೇಳಿ ಬಂದಿದೆ ಈ ಹಾಡಲ್ಲಿ. ಇಲ್ಲಿ ಇದು ಪ್ರಸ್ತಾಪ ಮಾಡಿರೋದೇನಪ್ಪಾ ಅಂದ್ರೆ, ಚಿಕ್ಕ ಪುಟ್ಟವರು ಅಂದ್ರೆ ಮೊಮ್ಮಕ್ಕಳು ಬೇಕು ಅಂತ. ಈ ಗಂಡ ಹೆಂಡತಿ ಮದುವೆ ಆದವರು ಬೇಗ ಮಕ್ಕಳಾಗ್ಲಿ ಅಂತ ಚಿಂತೆ ಮಾಡಲ್ಲ. ಈ ತಂದೆ ತಾಯಿಗಳಿರ್ತಾರಲ್ಲ, ಅತ್ತೆ ಮಾವ, ಅಜ್ಜ ಅಜ್ಜಿ, ಇವ್ರ ಚಿಂತೆ ಜಾಸ್ತಿ ಆಗತ್ತೆ. ಯಾಕೆಂದ್ರೆ ಬೇಗ ಮೊಮ್ಮಕ್ಕಳು ಆಗ್ಲಿಲ್ವಲ್ಲ ಅಂತ ಹೇಳಿ. ಯಾಕೆಂದ್ರೆ ಮೊಮ್ಮಕ್ಳು ಇವ್ರ ಪಕ್ಷ ಸೇರ್ತಾರೆ ಅಂತ ಗೊತ್ತಿರುತ್ತೆ ಅವ್ರಿಗೆ. ಗೊತ್ತಾಯ್ತಲ್ಲ, ಮೊಮ್ಮಕ್ಕಳು ಅಜ್ಜ ಅಜ್ಜಿನ ಹೆಚ್ಚು ಪ್ರೀತಿಸ್ತಾರೆ. ಆದ್ರಿಂದ ಚಿಕ್ಕ ಪುಟ್ಟವರಿಲ್ಲದೆಯ ಚಿಂತೆ, ನೆರೆ ಹೊರೆಯ ಮನೆಯೊಳು ಒಕ್ಕಲಿರುವರ ಮಾತುಗಳ ಚಿಂತೆ. ಇದು ಸಹಜ. ಈಗ ನೀವೆಲ್ಲ ಪ್ರತಿಯೊಬ್ಬರು ಕೂಡ
ಡ್ರೆಸ್ ಮಾಡ್ಬೇಕಾದ್ರೆ ಇರ್ಲಿ ಅಥವಾ ಆಭರಣ ಹಾಕೋಬೇಕಾದ್ರೆ ಇರ್ಲಿ, ಗಾಡಿಗಳನ್ನ ತಗೊಳ್ಳುವಾಗಿರ್ಲಿ, ನಿಮ್ಮ ಆಸಕ್ತಿ, ನಿಮ್ಮ ಹಿತಾಸಕ್ತಿಗಿಂತ ಹೆಚ್ಚಾಗಿ ಬೇರೆಯವ್ರು ಏನ್ ಅನ್ಕೋಬಹುದು, ಅವ್ರೇನ್ ಅನ್ಕೋಬಹುದು, ಇವ್ರೇನ್ ಅನ್ಕೋಬಹುದು, ಈ ಚಿಂತೆಯಲ್ಲೇ ಬಹಳ ಜನ ಇರ್ತಾರೆ. ಅದನ್ನ ಮಾಡಬಾರ್ದು, ಗೊತ್ತಾಯ್ತಲ್ಲ. ನೆರೆ ಹೊರೆಯ ಮನೆಯೊಳು ಒಕ್ಕಲಿರುವರ ಮಾತುಗಳ ಚಿಂತೆ, ಮಕ್ಕಳಾಗದ ಚಿಂತೆ ಬಳಿಕ ಮಕ್ಕಳಿಗೆ ದಿಕ್ಕೆಂಬ ಚಿಂತೆಯು, ಮಕ್ಕಳೆಲ್ಲ ಒಕ್ಕಲು ಹೋಗಲು ಬಿಕ್ಕಿ ಬಿಕ್ಕಿ ಹೇಳುವ ಚಿಂತೆ. ಮಕ್ಕಳಾಗದಿದ್ರೆ ಮಕ್ಕಳಾಗ್ಲಿಲ್ವನ ಚಿಂತೆ, ಮಕ್ಕಳಾದ್ರೆ ಇವಾಗ 2 ಮಕ್ಳು ಇರ್ತವೆ. ಒಂದು ಹೆಣ್ಮಗಳನ್ನ ಯಾರಿಗೋ ಒಬ್ರು ಇಂಜಿನಿಯರಿಂಗ್ ಕೊಟ್ರೆ ಅವನು ಅಮೆರಿಕಕ್ಕೆ ಹೋಗ್ತಾನೆ. ಇನ್ನೊಬ್ಬ ಡಾಕ್ಟ್ರು ಒಬ್ಬ ಗಂಡು ಮಗ ಡಾಕ್ಟರ್ ಆಗಿದ್ದ ಅಂದ್ರೆ ಅವನು ಆಸ್ಟ್ರೇಲಿಯಾಕ್ಕೆ ಹೋಗ್ತಾನೆ, ಮುಗೀತು. ಮತ್ತೆ ಇಬ್ರೇ ಮುದುಕಿ ದೊಡ್ಡ ಮನೆ ಕಟ್ಕೊಂಡಿರ್ತಾರೆ, ಇಬ್ರೇ ಬಾಗ್ಲು ಹಾಕೊಂಡು ಇರ್ತಾರೆ. ಬೆಂಗಳೂರಲ್ಲಿ ಇಂಥವ್ರು ಸಾವಿರಾರು ಮನೆಗಳಲ್ಲಿ ಕೇವಲ ಇಬ್ರೇ, ಮೇಲ್ಗಡೆ ಒಂದು ಬಾಡಿಗೆ ಕೊಟ್ಟಿರ್ತಾರೆ ಅಥವಾ ಕೆಳಗಡೆ ಒಂದು ಬಾಡಿಗೆ ಕೊಟ್ಟಿರ್ತಾರೆ, ಯಾರು ಇಲ್ಲ. ಇಷ್ಟು ಕಡಿಮೆ ಜನ ಮಕ್ಕಳಿದ್ದು ಇಷ್ಟು ಜನಸಂಖ್ಯೆ ಆಗಿದೆ, ಗೊತ್ತಾಯ್ತಲ್ಲ. ಎಷ್ಟೋ ಜನರಿಗೆ ಮಕ್ಕಳಿಲ್ಲ, ಸಾವಿರಾರು ಜನ ದಂಪತಿಗಳಿಗೆ ಮಕ್ಕಳೇ ಇಲ್ಲ. ಆದ್ರೂ ಇಷ್ಟೊಂದು ಜನಸಂಖ್ಯೆ ಹೆಚ್ಚಾಗಿದೆ ಅಂದ್ರೆ ಲೆಕ್ಕ ಹಾಕಿ ಎಲ್ಲಿಗೆ ಹೋಗ್ತಾ ಇದೆ ವಿಶ್ವ, ಯಾವ ಕಡೆ ಸಾಗ್ತಾ ಇದೆ. 850 ಕೋಟಿ ದಾಟಿದೆ ಇವಾಗ, 850 ಕೋಟಿ ದಾಟಿದೆ ಜನಸಂಖ್ಯೆ, ಅಷ್ಟಾಗ್ಬಿಟ್ಟಿದೆ. ಮುಂದೆ 2ನೇ ನುಡಿಲಿ ಹೇಳ್ತಾರೆ, ಹೋಮ ನೇಮ ಸ್ನಾನಗಳ ಚಿಂತೆ. ಯಾವ ಹೋಮ ಮಾಡಿದ್ರೆ ದೇವ್ರು ಒಲಿತಾನೆ, ಯಾವ ನೇಮ ಮಾಡಿದ್ರೆ ದೇವ್ರು ಒಲಿತಾನೆ. ಹೋಮ ನೇಮ ಸ್ನಾನಗಳ ಚಿಂತೆ, ಮನದೊಳಗೆ ಹುಟ್ಟುವ ಕಾಮಿತಾರ್ಥಗಳಿಲ್ಲದೆಯ ಚಿಂತೆ. ಮನಸ್ಸಿನಲ್ಲಿ ಬೇಕಾದಷ್ಟು ಇಚ್ಛೆಗಳು ಉದಯಿಸ್ತಿರ್ತವೆ. ಆ ಇಚ್ಛೆಗಳು ಎಲ್ಲವೂ ಎಲ್ಲಿ ಈಡೇರಬೇಕು. ಮತ್ತೆ ಇಚ್ಛೆಗಳ ಸಂತಾನ ಹೆಂಗಿದೆ ಅಂದ್ರೆ ರಕ್ತಬೀಜಾಸುರನ ಸಂತಾನ ಇದ್ದಂಗೆ. ಅಂದ್ರೆ ಏನೋ ಕಥೆ ಬರ್ತದಲ್ಲ ಪುರಾಣದಲ್ಲಿ, ಆಕೆ ದೇವಿ ಕೊಲ್ಲಬೇಕಾಗಿತ್ತಂತೆ ರಾಕ್ಷಸನ್ನ, ಅವನು ಹೊರ ಕೇಳ್ಕೊಂಡಿದ್ನಂತೆ, 1 ಹನಿ ರಕ್ತ ಭೂಮಿಗೆ ಬಿದ್ರೆ ನನ್ನಂತವ್ರೆ ಎಷ್ಟು ಜನ, 1 ಹನಿಗೆ ಒಬ್ಬರ ಹಂಗ, ಮತ್ 1 ಹನಿ ಮತ್ ಸಾವಿರ ಜನ ಅಂತ. 1 ಹನಿಗೆ ಒಬ್ಬ ಹುಟ್ಟಬೇಕಂದ್ರೆ ಒಟ್ಟು ಅದಕ್ಕೆ ರಕ್ತ ಬೀಜಾಸುರ ಅಂತ ಹೆಸರಿಟ್ಬಿಟ್ರು. ಹಂಗೆ ಇಚ್ಛೆಗಳದ್ದು ಹೆಂಗಿದೆ ಅಂದ್ರೆ, ಒಂದನ್ನು ಈಡೇರಿಸಿದ್ರೆ ಮತ್ತೊಂದು, ಅಲ್ಲಿ 1 ಹನಿ ರಕ್ತ ಬಿದ್ರೆ ಒಬ್ಬ ಹುಡ್ತಿದ್ನ, ಇಲ್ಲಿ 1 ಇಚ್ಛೆ ಈಡೇರಿದ್ರೆ 3 ಇಚ್ಛೆ ಎದ್ದಿರ್ತಾವ, ಮತ್ತೆ ಅಥವಾ 4 ಇಚ್ಛೆ ಹುಟ್ಕೊಂಡಿರ್ತಾವೆ. ಹೋಮ ನೇಮ ಸ್ನಾನಗಳ ಚಿಂತೆ, ಮನದೊಳಗೆ ಹುಟ್ಟುವ ಕಾಮಿತ ಅರ್ಥಗಳಿಲ್ಲದೆಯ ಚಿಂತೆ. ಭಾಮೆ ಇಲ್ಲದ ಚಿಂತೆ, ಮದುವೆ ಆಗದಿದ್ದವ್ರಿಗೆ ಮದುವೆ ಆಗಿಲ್ಲವಲ್ಲ ಅನ್ನೋ ಚಿಂತೆ. ಭಾಮೆಗೆ ಪ್ರೇಮವಿಲ್ಲದ ಚಿಂತೆ, ಪ್ರೇಮಕ್ಕೆ ಹೇಮವಿಲ್ಲದ ಚಿಂತೆ, ಹೇಮಕ್ಕೆ ಭೂಮಿ ಇಲ್ಲದ ಚಿಂತೆ. ಭೂಮಿ ಅಂದ್ರೆ ಭದ್ರತೆ, ದುಡ್ಡಿರ್ಬೋದು, ಬಂಗಾರ ಇರ್ಬೋದು, ರೊಕ್ಕ ಇರ್ಬೋದು, ಎಲ್ಲ ಇರ್ಬೋದು. ಜೀವನದಲ್ಲಿ ಭದ್ರತೆನೇ ಅನ್ನಿಸ್ಕೊಳ್ಳದೆ ಹೋದ್ರೆ, ಸೆಕ್ಯೂರಿಟಿ ಭಾವನೆ ಇಲ್ಲದೆ ಹೋದ್ರೆ, ಪರಮಾತ್ಮನಲ್ಲಿ ವಿಶ್ವಾಸ ಇಲ್ಲದೆ ಹೋದ್ರೆ ಏನಿದ್ದೇನ್ ಪ್ರಯೋಜನ? ಮುಂದೆ ಹೇಳ್ತಾರೆ, ದಿಕ್ಕು ತೋರದೆ ದುಃಖಿಸುವ ಚಿಂತೆ, ಗುರು ಶಂಕರಾರ್ಯರ ಸಿಕ್ಕು ತಿಳಿಯದೆ ಲೆಕ್ಕಿಸುವ ಚಿಂತೆ. ಅಂತ ಒಂದ್ಸರಿ ಎಲ್ಲ ಸೌಲಭ್ಯಗಳಿದ್ರು ಕೂಡ ಏನೋ ದುಃಖ ಕಾಡ್ತಿರುತ್ತೆ ಮನುಷ್ಯನನ್ನ. ದಿಕ್ಕು ತೋರದೆ ದುಃಖಿಸುವ ಚಿಂತೆ, ಗುರು ಶಂಕರಾರ್ಯರ ಸಿಕ್ಕು ತಿಳಿಯದೆ ಲೆಕ್ಕಿಸುವ ಚಿಂತೆ. ಅಕ್ಕಿ ಇಲ್ಲದ ಚಿಂತೆ, ಅಕ್ಕಿಗೆ ರೊಕ್ಕವಿಲ್ಲದ ಚಿಂತೆ, ರೊಕ್ಕವು ಸಿಕ್ಕಲಿಲ್ಲದ ಚಿಂತೆ, ಸಿಕ್ಕರೆ ಮುದುಕತಾನಾಗಿರುವ ಚಿಂತೆ. ಎಲ್ಲಾ ಸೌಲಭ್ಯಗಳು, ಹಣ ಎಲ್ಲ ಬರೋ ಹೊತ್ತಿಗೆ ರಿಟೈರ್ ಆದ್ಮೇಲೆ ಸಿಕ್ಕಾಬಿಟ್ಟೆ ದುಡ್ಡು ಬರುತ್ತೆ, ಅಷ್ಟೊತ್ತಿಗೆ ಮುದುಕ ಆಗೋಗ್ಬಿಟ್ಟಿರ್ತಾನೆ. ಏನ್ ಮಾಡೋದು? ಸಾವು ಬರ್ತದೆ, ಅಷ್ಟೊತ್ತಿಗೆ ರೋಗಗಳು ವ್ಯಾಪಿಸ್ಕೊಂಡ್ಬಿಟ್ಟಿರ್ತವೆ. ಒಟ್ಟು ಮನುಷ್ಯನ ಜೀವನ ಚಿಂತೆಯಿಂದ ಕೂಡಿದೆ. ಈ ಚಿಂತೆ ನಿಶ್ಚಿಂತೆ ಆಗೋದಕ್ಕೊಂದೇ, ಪರಮಾತ್ಮ ನಮ್ಗೆ ಏನ್ ಕೊಡ್ತಾನೋ, ಬದುಕಿಗೆ ಪ್ರಸಾದವಾಗಿ ಏನ್ ಬರುತ್ತೋ ಅದನ್ನ ಸ್ವೀಕರಿಸಿ ಆನಂದವಾಗಿರ್ತಕ್ಕಂಥದ್ದೇ ನಿಶ್ಚಿಂತೆ. ಆಸೆ ಮಾಡ್ತಾ ಮಾಡ್ತಾ ಹೋದ್ರೆ ಅದೇ ದುಶ್ಚಿಂತೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.